ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು UDRಗಳು ದಾಖಲಾಗಿವೆ ಅವುಗಳು ಕೆಲವೊಂದು ಸಂಶಯಾಸ್ಪದವಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯು ತನ್ನ ತನಿಖಾ ಆ ಒಂದು ಪ್ರದೇಶ ಏನಿದೆ ಅದನ್ನು ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಇಂತಹ ಪ್ರತ್ಯೇಕವಾದಂತಹ ಒಂದು ಪ್ರತಿಷ್ಠಿತ ಧಾರ್ಮಿಕ ಕೇಂದ್ರಗಳನ್ನು SIT ತನಿಖೆ ನಡೆಸಲಿಕ್ಕಿದೆ. ಅಂದರೆ ಅಲ್ಲಿ UDR ದಾಖಲಾಗಿರುವಂತಹ ವಿಚಾರಗಳು, ಅಲ್ಲಿನ ಏನು ಎಷ್ಟರ ಮಟ್ಟಿಗೆ UDRಗಳು ವಿಶ್ವಾಸಾರ್ಹವಾದವುಗಳು, ಅವುಗಳ ಬಗ್ಗೆ ಕೂಡ SIT ತನಿಖೆಯನ್ನು ಮಾಡೋದಕ್ಕೆ ಆ ಒಂದು ವ್ಯಾಪ್ತಿಯನ್ನು ವಿಸ್ತಾರ ಮಾಡಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿಗಳು ಇವಾಗ BLR ಪೋಸ್ಟ್ನಲ್ಲಿ ವರದಿ ಆಗ್ತಾ ಇರುವಂಥದ್ದು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ತೆಗಳು ಕೂಡ ಬರ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ UDR ದಾಖಲಾಗಿರುವಂತಹ UDRಗಳೇನಿದೆ ಅದು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೆಲವೊಂದು ಟೈಮ್ ಇರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಸಹಿಗಳಿರ್ಬೋದು, ಇವೆಲ್ಲವನ್ನು ನೋಡ್ತಾ ಹೋದರೆ SITಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲಗಳನ್ನೇ ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ. ಸೊ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ದಾಖಲಾದಂತಹ UDRಗಳೆಲ್ಲವೂ ಅತ್ಯಧಿಕವಾಗಿ ಫೇಕ್ ರಿಜಿಸ್ಟರ್ ಆಗಿದೆ ಅನ್ನುವಂತಹ ವಿಚಾರ ಕೂಡ ಹೊರಗಡೆ ಬರ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕೆ ತನ್ನ ವ್ಯಾಪ್ತಿಯನ್ನು SIT ತನ್ನ ವ್ಯಾಪ್ತಿಯನ್ನು ಧರ್ಮಸ್ಥಳ ದೇವಸ್ಥಾನವನ್ನು ಮಾತ್ರ ಕೇಂದ್ರೀಕರಿಸದೆ ಹೊರಗಿನ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಇಂತಹ ಇತ್ಯಾದಿ ದೇವಸ್ಥಾನಗಳಿಗೂ ಕೂಡ ಅದನ್ನು ವ್ಯಾಪಿಸಿ ಅಲ್ಲಿ ದಾಖಲಾಗಿರುವಂತಹ UDRಗಳನ್ನು ಮತ್ತು ಇಲ್ಲಿನ UDRಗಳನ್ನು ಟ್ಯಾಲಿ ಮಾಡುವಂತಹ ವ್ಯವಸ್ಥೆಗಳೇನಾದರೂ ಇರ್ಬೋದು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BLR ಪೋಸ್ಟ್ ಹೊರಗಡೆ ಹಾಕಿದಂತಹ ಒಂದು ಸ್ಫೋಟಕ ವಾರ್ತೆ ಇದೆ. ಸೊ ಆ ಒಂದು ವಾರ್ತೆಯನ್ನು ನೋಡಿಕೊಂಡು ಈ ಒಂದು ವಿಚಾರದಲ್ಲಿ ಕ್ಲಾರಿಟಿಯನ್ನು ನಾವು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ದಾಖಲಾದ UDRಗಳು ಸಂಶಯಾತ್ಮಕವಾಗಿದೆ. ಪಕ್ಕದ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರಿನ UDRಗಳು ಸ್ವಾಭಾವಿಕವಾಗಿದೆ. ಆದರೆ ಏನಿದೆ ಇದರ ರಹಸ್ಯ ಅಂದರೆ ಅಲ್ಲಿ ಸ್ವಾಭಾವಿಕವಾದಂತಹ UDRಗಳು, ಇಲ್ಲಿನ UDRಗಳು ಸಂಶಯಾಸ್ಪದವಾಗಿದೆ. ಸೊ ಇವೆಲ್ಲವನ್ನು ಯಾವ ರೀತಿಯಲ್ಲಿ SIT ತನಿಖೆ ಮಾಡ್ಬೋದು ಎನ್ನುವುದರ ಬಗ್ಗೆ ಈ ವಾರ್ತೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡಲಿಕ್ಕಿದೆ. ನೋಡಿ, ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾಗಿರುವ ಅಸ್ವಾಭಾವಿಕ ಸಾವಿನ ವರದಿ UDRಗಳನ್ನು ಕುರಿತು ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ SIT ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಸೇರಿದಂತೆ ರಾಜ್ಯದ ಮತ್ತಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ದಾಖಲಾಗಿರುವ UDRಗಳನ್ನು ಕುರಿತು ತನಿಖೆ ನಡೆಸಲು ಮುಂದಾಗಿರುವಂಥದ್ದು. ಸಾಮೂಹಿಕವಾಗಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣದ ವಿಚಾರಣೆ ಆರಂಭದಲ್ಲೇ SIT ಈ UDR ದಾಖಲೆಗಳನ್ನು ಸಂಗ್ರಹಿಸಿದೆ ಅಂತ BLR ಪೋಸ್ಟ್ ವರದಿಯನ್ನು ಕೂಡ ಮಾಡಿತು. ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮತ್ತಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಂಭವಿಸಿರುವ ಅಸ್ವಾಭಾವಿಕ ಸಾವಿನ ಪ್ರಕರಣಗಳಲ್ಲಿ ಮಹತ್ವದ ಅಥವಾ ಸಂಶಯಾತ್ಮಕ ಮಾದರಿಗಳು ಕಂಡುಬರ್ತಾ ಇಲ್ಲ. ಅಂದರೆ ಧರ್ಮಸ್ಥಳಕ್ಕೆ ಭೇಟಿ ನೀಡುವವರೆಲ್ಲ ಸಾಮಾನ್ಯವಾಗಿ ಸುಬ್ರಹ್ಮಣ್ಯಕ್ಕೂ ಭೇಟಿ ನೀಡ್ತಾ ಇರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದಲ್ಲಿ ದಾಖಲಾದ UDRಗಳನ್ನು ತುಲನೆ ಮಾಡುವಂತಿಲ್ಲ. ಏಕೆಂದರೆ ಧರ್ಮಸ್ಥಳದಲ್ಲಿ ದಾಖಲಾಗಿರುವ UDRಗಳಲ್ಲಿ ಸಂಶಯಾತ್ಮಕ ಅಂಶಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾಗಿರುವ ಅಸ್ವಾಭಾವಿಕ ಸಾವಿನ ವರದಿ UDRಗಳು ಸಂಶಯವನ್ನು ಹುಟ್ಟುಹಾಕುವಂತಿದ್ದು SIT ಪ್ರತಿಯೊಂದು UDR ಪ್ರಕರಣವನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅವಲೋಕನೆ ಮಾಡ್ತಾ ಇದೆ. ಕೆಲವು UDRಗಳನ್ನು ಕುರಿತು ತಕರಾರು ಅರ್ಜಿ ಸಲ್ಲಿಸಿದ ಅನೇಕ ಸಾರ್ವಜನಿಕರ ಅಭಿಪ್ರಾಯವನ್ನು SIT ಇವಾಗ ಸಂಗ್ರಹಿಸ್ತಾ ಇರುವಂಥದ್ದು. ಚೆನ್ನಯ್ಯ ದಾಖಲಿಸಿದ ಸಾಮೂಹಿಕವಾಗಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣದ ತನಿಖೆಗಿಂತಲೂ ಈ UDR ಪ್ರಕರಣಗಳ ವಿಸ್ತೃತ ತನಿಖೆಯ ಅವಶ್ಯಕತೆ ಇದೆ ಅಂತ SIT ಮೂಲಗಳು ಖಚಿತಪಡಿಸ್ತಾ ಇರುವಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಾಖಲಾಗಿರುವ UDRಗಳಲ್ಲಿ ಕೆಲವು ವರ್ಷಗಳಲ್ಲಿ ಇಳಿಮುಖವಾಗಿದ್ದರೆ ಕೆಲವು ವರ್ಷಗಳಲ್ಲಿ ಹೆಚ್ಚಳವಾಗಿದೆ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾಗಿರುವ ಅಸ್ವಾಭಾವಿಕ ಸಾವಿನ ವರದಿ UDRಗಳು ಮಾದರಿಯಂತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಾಖಲಾಗಿರುವ UDRಗಳು ಒಂದೇ ರೀತಿ ಇಲ್ಲ ಎನ್ನುವುದು ಗಮನಾರ್ಹವಾಗಿ SIT ಮೂಲಗಳು ತಿಳಿಸಿರುವಂಥದ್ದು. SITಯು ಧರ್ಮಸ್ಥಳ ಮಾಹಿತಿ ಕೇಂದ್ರದ ಅನೇಕ ಪೊಲೀಸರು ಹಾಗೂ ಧರ್ಮಸ್ಥಳ ದೇವಾಲಯವೇ ನಡೆಸ್ತಾ ಇರುವಂತಹ ವಸತಿ ಗೃಹಗಳ ಸಿಬ್ಬಂದಿಗಳನ್ನು ಹಲವು ಬಾರಿ ವಿಚಾರಣೆಗೆ ಒಳಪಡಿಸಿದೆ. ತನಿಖೆಯು ಭರದಿಂದ ಸಾಗಿದ್ದು ಇದುವರೆಗೂ ಕರ್ನಾಟಕದಲ್ಲಿ ನಡೆದ ಅತಿ ದೊಡ್ಡ SIT ತನಿಖೆ ಇದಾಗಿರಲಿಕ್ಕಿದೆ ಅಂತ SIT ಮೂಲಗಳೇ ಖಚಿತಪಡಿಸಿರುವುದು ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ನೋಡಿ, ಈ ಒಂದು ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ UDRಗಳನ್ನೇ ಇಟ್ಟುಕೊಂಡು ತನಿಖೆ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ ಅಂತ SIT ಅಧಿಕಾರಿಗಳಿಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ಅದರಿಂದಾಗಿ ತುಲನೆ ಮಾಡೋಕ್ಕೋಸ್ಕರ ಅಂದರೆ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ UDRಗಳು ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಕೊಲ್ಲೂರು ದೇವಸ್ಥಾನದಲ್ಲಿ ದಾಖಲಾಗಿರುವಂತಹ UDRಗಳನ್ನು ತುಲನೆ ಮಾಡಿದಾಗ
ಬೇರೆಲ್ಲೂ ಕಾಣದಂತಹ ಸಂಶಯ ಬರೀ ಧರ್ಮಸ್ಥಳದಲ್ಲಿ ಕಾಣ್ತಾ ಇದೆ ಎನ್ನುವಂತಹ ವಿಚಾರ ಕೂಡ SIT ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಎನ್ನುವಂತಹ ವಿಚಾರ ಕೂಡ ಈ ಒಂದು BLR ಪೋಸ್ಟ್ನಲ್ಲಿ ವರದಿ ಆಗಿರುವಂಥದ್ದು. ಸೊ ಈ ಒಂದು ಮಾಹಿತಿ ನಿಜವಾಗ್ಲೂ ಒಂದು ರೀತಿಯಲ್ಲಿ SIT ಸ್ಪಷ್ಟವಾಗಿ ತನ್ನ ತನಿಖೆಯನ್ನು ಮುಂದೆನೇ ತೆಗೆದುಕೊಂಡು ಹೋಗ್ತಾ ಇದೆ. ಇನ್ನಷ್ಟು ಬೆಳವಣಿಗೆಗಳು ನಡೀತಾ ಇದೆ ಎನ್ನುವುದಕ್ಕೆ ಪೂರಕವಾದಂತಹ ಒಂದು ದಾಖಲೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.